ಭಾರತದ 4 ಕಂಪನಿಗಳ ಮೇಲೆ ಟ್ರಂಪ್ ನಿಷೇಧ ಹೇರಿರುವ ಕ್ರಮ ಯಾವುದರ ಮುನ್ಸೂಚನೆ? ಟ್ರಂಪ್ ಅವರ ಈ ಹೊಸ ಕ್ರಮ ಭಾರತೀಯ ಆರ್ಥಿಕತೆಗೆ ಎಷ್ಟು ಹಾನಿ ಮಾಡಬಹುದು? ಭಾರತದ ಆರ್ಥಿಕತೆ ಮೇಲಿನ ಟ್ರಂಪ್ ದಾಳಿಯ ಮೊದಲ ಹೆಜ್ಜೆ ಇದಾಗಿದೆಯಾ? ಇದರ ಬಗ್ಗೆ ಭಾರತ ಸರ್ಕಾರದ ನಿಲುವೇನು? ಈಗಲಾದ್ರೂ ಮೋದಿಜಿ ಟ್ರಂಪ್ಗೆ ಹೀಗೆಲ್ಲ ಮಾಡಿದ್ರೆ ಪರಿಣಾಮ ಸರಿ ಇರಲ್ಲ ಅಂತ ಹೇಳೋಕೆ ಧೈರ್ಯ ಮಾಡ್ತಾರ? 5ನೇ ಅತಿದೊಡ್ಡ ಆರ್ಥಿಕತೆ, 3ನೇ ಆರ್ಥಿಕತೆ ಅಂತೆಲ್ಲ ಕೊಚ್ಕೊಳ್ತಿರುವ ವಿಶ್ವಗುರು ಕಥೆ ಏನಾಗ್ಲಿದೆ? ಡೊನಾಲ್ಡ್ ಟ್ರಂಪ್ ಅವರ ಬೆದರಿಸುವ ಆಟ ಜೋರಾಗಿದೆ. ಟ್ರಂಪ್ ಈಗ 4 ಭಾರತೀಯ ಕಂಪನಿಗಳು ಸೇರಿದಂತೆ 16 ಸಂಸ್ಥೆಗಳ ಮೇಲೆ ನಿರ್ಬಂಧ ಹೇರಿದ್ದಾರೆ. ಇರಾನ್ ತೈಲ ವ್ಯವಹಾರದಲ್ಲಿ ಭಾಗಿಯಾಗಿರುವ ಕಂಪನಿಗಳ ವಿರುದ್ಧ ಟ್ರಂಪ್ ಸರ್ಕಾರ ಈ ಕ್ರಮ ಕೈಗೊಂಡಿರುವುದಾಗಿ ವರದಿಯಾಗಿದೆ. ಈಗಾಗಲೇ ಮೋದಿ ಭೇಟಿ ವೇಳೆ ಹೇಗ್ ಅವರು ಭಾರತದ ವಿಷಯದಲ್ಲಿ ಮೋದಿಯನ್ನ ಪಕ್ಕದಲ್ಲೇ ನಿಲ್ಲಿಸಿಕೊಂಡು ಧಮಕಿ ಹಾಕಿದ್ರು ಅನ್ನೋದನ್ನ ನೋಡಿದೀವಿ. ಟ್ರಂಪ್ ಅವರ ಬೆದರಿಕೆಗಳು ಇನ್ಮುಂದೆ ಕೇವಲ ಬೆದರಿಕೆಗಳಾಗಿರದೆ ಅವುಗಳನ್ನ ಕಾರ್ಯರೂಪಕ್ಕೂ ತಂದು ಬಿಡೋದು ವಲಸಿಗರನ್ನ ಹೊರಹಾಕುವಲ್ಲಿಂದಲೇ ಕಾಣಿಸತೊಡಗಿದೆ. ವಾಸ್ತವವಾಗಿ ಟ್ರಂಪ್ ಸಾಗ್ತಾ ಇರುವ ದಿಕ್ಕಿನಲ್ಲಿ ನೇರವಾಗಿ ಭಾರತದ ಆರ್ಥಿಕತೆಗೆ ಹಾನಿ ಆಗಲಿದೆಯಾ? ಭಾರತದ ವಿರುದ್ಧ ತೆರಿಗೆಗಳ ಬಗ್ಗೆ ಟ್ರಂಪ್ ಅನೇಕ ಹೇಳಿಕೆಗಳನ್ನ ನೀಡಿದ್ದಾರೆ. ಅದರ ಮುಂದುವರೆದ ಭಾಗ ಅನ್ನುವಂತೆ ಅವರು 4 ಕಂಪನಿಗಳ ಮೇಲೆ ನಿಷೇಧ ಹೇರಿದ್ದಾರೆ. ಆ 4 ಕಂಪನಿಗಳು ಯಾವ್ಯಾವು ಮತ್ತು ಇದರಿಂದ ಭಾರತದ ಹಿತಾಸಕ್ತಿಗಳ ಮೇಲೆ ಏನ್ ಪರಿಣಾಮ ಉಂಟಾಗಲಿದೆ? ಟ್ರಂಪ್ ಒಟ್ಟು 16 ಕಂಪನಿಗಳನ್ನ ನಿಷೇಧಿಸಿದ್ದಾರೆ. ಅವುಗಳಲ್ಲಿ 4 ಭಾರತೀಯ ಕಂಪನಿಗಳಾಗಿವೆ. ಇರಾನಿನ ತೈಲ ವ್ಯವಹಾರದಲ್ಲಿ ಈ ಕಂಪನಿಗಳು ಭಾಗವಹಿಸಿದ್ವು ಅನ್ನೋದು ನಿಷೇಧಕ್ಕೆ ಕಾರಣ. ಭಾರತದ ಆ 4 ಕಂಪನಿಗಳು ಅಂತಂದ್ರೆ ಆಸ್ಟಿನ್ ಶಿಪ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, BSM ಮರೀನ್ LLP, ಕಾಸ್ಮೋಸ್ ಲೈನ್ಸ್ ಇಂಕ್ ಮತ್ತು ಫ್ಲಕ್ಸ್ ಮ್ಯಾರಿಟೈಮ್ LLP. ಟ್ರಂಪ್ ನಿರಂತರವಾಗಿ ಇರಾನ್ ಸುತ್ತ ಕುಣಿಕೆ ಬಿಗಿಗೊಳಿಸೋಕೆ ಹೊರಟಿದ್ದಾರೆ ಮತ್ತು ಅಮೆರಿಕ ಯಾವಾಗಲೂ ಇರಾನ್ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಾನೆ ಬಂದಿದೆ. ಇರಾನ್ ಬಗ್ಗೆ ಅಮೆರಿಕದ ನಿಲುವು ಎಂದಿಗೂ ತುಂಬಾ ಮೃದುವಾಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಇನ್ನೂ ಕಠಿಣವಾಗಿದೆ. ಆದ್ರೆ ನಮಗ್ ಹಾಗಲ್ಲ. ಇರಾನ್ನೊಂದಿಗಿನ ನಮ್ಮ ಸಂಬಂಧಗಳು ಬಹಳ ಹಳೆಯದ್ದು ಮತ್ತು ಇರಾನ್ನೊಂದಿಗಿನ ನಮ್ಮ ಸಂಬಂಧಗಳು ಉತ್ತಮವಾಗೇ ಇದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ಕಾಲದಲ್ಲಿ ಅಮೆರಿಕ ಇರಾನ್ ಮೇಲೆ ನಿರ್ಬಂಧಗಳನ್ನ ವಿಧಿಸಿದಾಗಲೂ ನಾವು ಅದರಿಂದ ತೈಲವನ್ನ ಖರೀದಿ ಮಾಡಿದ್ವಿ. ಭೌಗೋಳಿಕವಾಗಿಯೂ ಇರಾನ್ ಇರುವ ಸ್ಥಳವನ್ನ ನೋಡಿದ್ರೆ ಅದು ಭಾರತಕ್ಕೆ ಬಹಳ ಮುಖ್ಯವಾದ ಸ್ಥಳ. ನಾವದನ್ನ ಆರ್ಥಿಕವಾಗಿ ನೋಡಿದ್ರೆ ಅಮೆರಿಕ ಇರಾನ್ ಅನ್ನ ನಿರಂತರವಾಗಿ ದುರ್ಬಲಗೊಳಿಸುತ್ತಿದೆ ಮತ್ತು ಇರಾನ್ ಅನ್ನ ಪ್ರತ್ಯೇಕಿಸ್ತಾ ಇದೆ. ಇದು ಭಾರತವನ್ನ ಪ್ರತ್ಯೇಕಿಸೋಕೆ ಆರ್ಥಿಕತೆಯ ವಿಷಯದಲ್ಲಿ ಅಮೆರಿಕದ ಹೊಡೆತವಾಗಿದೆ. ಆದ್ರೆ ಭಾರತವು ಈ ಹೊಡೆತದ ಪರಿಣಾಮಗಳನ್ನ ಎದುರಿಸಬೇಕಾಗಿದೆ. ಯಾಕಂದ್ರೆ ನಿಷೇಧ ಮಾಡಲಾದ 16 ಕಂಪನಿಗಳಲ್ಲಿ 4 ಕಂಪನಿಗಳು ಭಾರತದ್ದಾಗಿದೆ. ಅಮೆರಿಕ ನಿಷೇಧ ಹೇರಿರುವ ಈ 4 ಕಂಪನಿಗಳಲ್ಲಿ ಫ್ಲಕ್ಸ್ ಮ್ಯಾರಿಟೈಮ್ ALLP ನವಿ ಮುಂಬೈನಲ್ಲಿದೆ. BSM ಮರೀನ್ ಕಂಪನಿ ಮತ್ತು ಆಸ್ಟಿನ್ ಶಿಪ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇವೆರಡೂ ದಿಲ್ಲಿ NCR ನಿಂದ ಕಾರ್ಯನಿರ್ವಹಿಸುತ್ತೆ. ಕಾಸ್ಮೋಸ್ ಲೈನ್ಸ್ ತಾಜ್ಪುರದಲ್ಲಿದೆ. ಮೊದಲ 3 ಕಂಪನಿಗಳನ್ನ ಇರಾನಿನ ತೈಲ ಸಾಗಿಸುವ ಹಡಗುಗಳನ್ನ ನಿರ್ವಹಿಸಿದ್ದಕ್ಕಾಗಿ ನಿಷೇಧ ಮಾಡಲಾಗಿದೆ. ಕೊನೆಯ ಕಂಪನಿ ಕಾಸ್ಮೋಸ್ ಅನ್ನ ಇರಾನಿನ ತೈಲ ಸಾಗಾಣೆಯಲ್ಲಿ ತೊಡಗಿಸಿಕೊಂಡಿದ್ರಿಂದ ನಿಷೇಧ ಮಾಡಲಾಗಿದೆ. UAE, ಹಾಂಗ್ಕಾಂಗ್ ಮತ್ತು ತೈಲ ದಲ್ಲಾಳಿಗಳ ಮೇಲೂ ನಿರ್ಬಂಧಗಳನ್ನ ವಿಧಿಸಲಾಗಿದೆ ಅಂತ ವರದಿಗಳು ಹೇಳ್ತಿವೆ. ಭಾರತ ಮತ್ತು ಚೀನಾದ ಟ್ಯಾಂಕರ್ ಆಪರೇಟರ್ಗಳನ್ನು ಕೂಡ ಅಮೆರಿಕ ನಿಷೇಧಿಸಿರುವ ವರದಿಗಳಿವೆ. ಚೀನಾ ಈ ಹೊಡೆತವನ್ನ ಸಹಿಸಿಕೊಳ್ಳಬಲ್ಲದು, ಯಾಕೆಂದ್ರೆ ಅದು ಬಹಳ ದೊಡ್ಡ ಆರ್ಥಿಕತೆಯಾಗಿದೆ. ಚೀನಾ ಟ್ರಂಪ್ ನಿಜವಾಗಿಯೂ ಭಯಪಡುವ ಆರ್ಥಿಕತೆಯಾಗಿದೆ. ಆದರೆ ಟ್ರಂಪ್ ಭಾರತದ ಮೇಲೆ ದಾಳಿ ಮಾಡ್ತಿರುವ ರೀತಿ ಭಾರತೀಯ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಮುಂದುವರಿತಾ ಇದೆ ಮತ್ತು ಈಗಿನ ಈ ನಿಷೇಧ ಕ್ರಮ ಅದರ ಮೊದಲ ಕಂತು ಅನ್ನುವಂತೆ ಕಾಣಿಸ್ತಿದೆ. ಇದಕ್ಕೂ ಮೊದಲು ಅವರು ಉಕ್ಕಿನ ಮೇಲೆ, ಕೆಲವೊಮ್ಮೆ ಅಲ್ಯೂಮಿನಿಯಂ ಮೇಲೆ, ಕೆಲವೊಮ್ಮೆ ಔಷಧಗಳ ಮೇಲೆ ತೆರಿಗೆ ಹೆಚ್ಚಿಸುವ ಬಗ್ಗೆ ಮಾತಾಡಿದ್ದಾರೆ. ದಿನ ಬೆಳಗಾದ್ರೆ ಟ್ರಂಪ್ ಹೇಳಿಕೆ ನೀಡ್ತಾನೆ ಇರ್ತಾರೆ. ಯಾವಾಗ ಯಾವುದು ಯಾರಿಗೆ ಹೊಡೆತ ಕೊಡುತ್ತೆ ಅಂತ ಹೇಳೋಕಾಗೋದಿಲ್ಲ. ಷೇರು ಮಾರುಕಟ್ಟೆಯಲ್ಲಂತೂ ರಕ್ತಪಾತವೇ ಆಗ್ತಿದೆ. ಚಿಲ್ಲರೆ ಷೇರುದಾರರ ಸ್ಥಿತಿ ತೀವ್ರ ಸಂಕಷ್ಟದಲ್ಲಿದೆ. ವಾಸ್ತವವಾಗಿ ಟ್ರಂಪ್ ಬರುವ ಮೊದಲೇ ಭಾರತೀಯ ಷೇರು ಮಾರುಕಟ್ಟೆ ಬೀಳತೊಡಗಿತ್ತು. ಟ್ರಂಪ್ ಆಗಮನದ ನಂತರ ಷೇರು ಮಾರುಕಟ್ಟೆಯಲ್ಲಿ ಪ್ರತಿದಿನವೂ ಕೋಲಾಹಲ ನಡೀತಿದೆ. ಇಷ್ಟೆಲ್ಲ ಆಗ್ತಾ ಇದ್ದು ಟ್ರಂಪ್ ಜೊತೆ ಊಟ ಮಾಡಿ ಬಂದ ಪ್ರಧಾನಿ ಮೋದಿಜಿ ಮಾತ್ರ ಗಪ್ ಚುಪ್ ಆಗಿದ್ದಾರೆ. ಟ್ರಂಪ್ ಹೀಗೆಲ್ಲ ಮಾಡಬೇಡಿ, ನಿಮ್ಮ ಅತಿರೇಕ ನಮ್ಮ ಜೊತೆ ಬೇಡ ಅಂತ ಹೇಳುವ ಧೈರ್ಯ ಅವರಿಗಿಲ್ಲ. ಮೋದಿಜಿ ಯಾಕೆ ಏನು ಹೇಳೋದೇ ಇಲ್ಲ, ಯಾಕೆ ಟ್ರಂಪ್ ಅನ್ನ ಪ್ರಶ್ನಿಸೋದಿಲ್ಲ ಅಂತ ಕೇಳಬೇಕಾದ ಮಡಿಲ ಮಾಧ್ಯಮಗಳು ಇನ್ನೂ ಅಮಲಿನಲ್ಲೇ ಇವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.